ಸ್ನೇಹಿತರೆ ನಮಸ್ಕಾರ. ಇವತ್ತಿನ ದಿನ ಆಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸ್ ವಾಕ್ಯಗಳನ್ನು ಹೇಗೆ ರಚನೆ ಮಾಡೋದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಅನ್ನೋದನ್ನ ನೋಡೋಣ. ಚಿಹ್ನೆಗಳನ್ನಾಗಿ ಕನ್ವರ್ಟ್ ಮಾಡಬಹುದು. ಈಸ್ ಯಾವಾಗ ಬಳಸ್ತೀವಿ? ಆಬ್ಜೆಕ್ಟ್ ಸಿಂಗ್ಯುಲರ್ ಆಗಿದ್ರೆ ಈಸ್ ಬರುತ್ತೆ. ಆರ್ ಅನ್ನು ಯಾವಾಗ ಬಳಸ್ತೀವಿ? ಪ್ಲೂರಲ್ ಆಬ್ಜೆಕ್ಟ್ಸ್ ಬಂದಾಗ ಆರ್ ಅನ್ನ ಬಳಸ್ತೀವಿ. ಇದು ಒಂದು ಸಣ್ಣ ಗಮನ. ನಿಮಗೊಂದು ರೇಖಾಚಿತ್ರದ ಮುಖಾಂತರ ನೋಡಿದ್ರೆ ಇದು ಯಾರಿಂದ ಆಯ್ತು? ನನ್ನಿಂದ ಆಯ್ತು. ಬನಾನಾಸ್ ಆಬ್ಜೆಕ್ಟ್ ಇದ್ದಿದ್ದೇನಾಯ್ತು? ಪ್ಯಾಸಿವ್ ವಾಯ್ಸ್ ನಲ್ಲಿ ಸಬ್ಜೆಕ್ಟ್ ಆಯ್ತು. ಈಟ್ ಬೇಸ್ ವರ್ಬ್ ಈಟ್ ಅನ್ನಾಗಿ ಕನ್ವರ್ಟ್ ಆಗುತ್ತೆ. ಅಂದ್ರೆ ಬೇಸ್ ವರ್ಬ್ ಇಂದ ಪಾಸ್ಟ್ ಪಾರ್ಟಿಸಿಪಲ್ ಆಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ಐ ಈಟ್ ದ ಬನಾನಾಸ್, ನಾನು ಬಾಳೆಹಣ್ಣುಗಳನ್ನು ತಿನ್ನುತ್ತೇನೆ. ಬಾಳೆಹಣ್ಣುಗಳು ನನ್ನಿಂದ ತಿನ್ನಲ್ಪಡುತ್ತವೆ. ಕರ್ತರಿ ಮತ್ತು ಕರ್ಮಿಣಿ ಪ್ರಯೋಗ. ಮುಂದಿನ ಉದಾಹರಣೆಗಳನ್ನು ನೋಡಿದ್ರೆ ನಿಮ್ಗೆ ಹೆಚ್ಚು ತಿಳುವಳಿಕೆ ಮೂಡುತ್ತೆ. ಹೇಗೆ ಕರ್ತರಿ ಮತ್ತು ಕರ್ಮಿಣಿ ಪ್ರಯೋಗವನ್ನು ಮಾಡೋದು ಅನ್ನೋದನ್ನ ತಿಳ್ಕೊಳ್ಬೋದು. ಶಿ ರೈಟ್ಸ್ ಎ ಲೆಟರ್, ಅವಳು ಒಂದು ಪತ್ರ ಬರೆಯುತ್ತಾಳೆ. ಎ ಲೆಟರ್ ಈಸ್ ರಿಟನ್ ಬೈ ಹರ್, ಒಂದು ಪತ್ರ ಅವಳಿಂದ ಬರೆಯಲ್ಪಡುತ್ತದೆ. ಶಿ ರೈಟ್ಸ್ ಎ ಲೆಟರ್ ಈಸ್ ರಿಟನ್ ಬೈ ಹರ್. ಹಿ ರೀಡ್ಸ್ ಎ ಬುಕ್, ಅವನು ಒಂದು ಪುಸ್ತಕ ಓದುತ್ತಾನೆ. ಎ ಬುಕ್ ಈಸ್ ರೆಡ್ ಬೈ ಹಿಮ್, ಒಂದು ಪುಸ್ತಕ ಅವನಿಂದ ಓದಲ್ಪಡುತ್ತದೆ. ಹಿ ರೀಡ್ಸ್ ಎ ಬುಕ್ ಈಸ್ ರೆಡ್ ಬೈ ಹಿಮ್. ದೆ ಕ್ಲೀನ್ ದ ರೂಮ್, ಅವರು ಕೊಠಡಿಯನ್ನು ಸ್ವಚ್ಛಗೊಳಿಸುತ್ತಾರೆ. ದ ರೂಮ್ ಈಸ್ ಕ್ಲೀನ್ಡ್ ಬೈ ದೆಮ್, ಕೊಠಡಿ ಅವರಿಂದ ಸ್ವಚ್ಛಗೊಳಿಸಲ್ಪಡುತ್ತದೆ. ನೀವು ಚಿತ್ರದಲ್ಲೂ ಕೂಡ ನೋಡಬಹುದು. ದೆ ಕ್ಲೀನ್ ದ ರೂಮ್ ಈಸ್ ಕ್ಲೀನ್ಡ್ ಬೈ ದೆಮ್. ವಿ ಪ್ಲೇ ಕ್ರಿಕೆಟ್, ನಾವು ಕ್ರಿಕೆಟ್ ಆಡುತ್ತೇವೆ. ಕ್ರಿಕೆಟ್ ಈಸ್ ಪ್ಲೇಡ್ ಬೈ ಅಸ್, ಕ್ರಿಕೆಟ್ ನಮ್ಮಿಂದ ಆಡಲ್ಪಡುತ್ತದೆ. ಚಿತ್ರ ನಿಮಗೆ ಪೂರಕವಾಗಿ ಕೊಟ್ಟಿದ್ದೇನೆ, ನೋಡಿ ಕಲ್ತ್ಕೊಳ್ಳಿ. ಬಹಳ ಸರಳವಾಗಿದೆ. ವಿ ಪ್ಲೇ ಕ್ರಿಕೆಟ್, ಕ್ರಿಕೆಟ್ ಈಸ್ ಪ್ಲೇಡ್ ಬೈ ಅಸ್. ಫಾರ್ಮರ್ಸ್ ಗ್ರೋ ವೆಜಿಟೇಬಲ್ಸ್, ರೈತರು ತರಕಾರಿಗಳನ್ನು ಬೆಳೆಯುತ್ತಾರೆ. ವೆಜಿಟೇಬಲ್ಸ್ ಆರ್ ಗ್ರೋನ್ ಬೈ ಫಾರ್ಮರ್ಸ್. ಫಾರ್ಮರ್ಸ್ ಗ್ರೋ ವೆಜಿಟೇಬಲ್ಸ್ ಆರ್ ಗ್ರೋನ್ ಬೈ ಫಾರ್ಮರ್ಸ್. ಚಿಲ್ಡ್ರನ್ ಸಿಂಗ್ ಸಾಂಗ್ಸ್, ಮಕ್ಕಳು ಹಾಡುಗಳನ್ನು ಹಾಡುತ್ತಾರೆ. ಸಾಂಗ್ಸ್ ಆರ್ ಸಂಗ್ ಬೈ ಚಿಲ್ಡ್ರನ್. ಚಿತ್ರದಲ್ಲೂ ಕೂಡ ಆಕ್ಟಿವ್ ಮತ್ತೆ ಪ್ಯಾಸಿವ್ ವಾಯ್ಸ್ ಹೇಗೆ ಕನ್ವರ್ಟ್ ಆಗಿದೆ ವಾಕ್ಯ ಅನ್ನೋದನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ನಿಮಗೆ ಸುಲಭ ಆಗುತ್ತೆ. ಶಿ ವಾಟರ್ಸ್ ದ ಪ್ಲಾಂಟ್ಸ್, ಅವಳು ಗಿಡಗಳಿಗೆ ನೀರು ಹಾಕುತ್ತಾಳೆ. ದ ಪ್ಲಾಂಟ್ಸ್ ಆರ್ ವಾಟರ್ಡ್ ಬೈ ಹರ್, ಗಿಡಗಳಿಗೆ ಅವಳಿಂದ ನೀರು ಹಾಕಲ್ಪಡುತ್ತದೆ. ಚಿತ್ರದಲ್ಲೂ ಕೂಡ ರಿಲೇಟ್ ಮಾಡಬಹುದು ನೀವು. ಹಿ ಓಪನ್ಸ್ ದ ಡೋರ್, ಅವನು ಬಾಗಿಲು ತೆರೆಯುತ್ತಾನೆ. ದ ಡೋರ್ ಈಸ್ ಓಪನ್ಡ್ ಬೈ ಹಿಮ್, ಅವನಿಂದ ಬಾಗಿಲು ತೆರೆಯಲ್ಪಡುತ್ತದೆ. ದೇ ಸೆಲ್ ಫ್ರೂಟ್ಸ್, ಅವರು ಹಣ್ಣುಗಳನ್ನು ಮಾರುತ್ತಾರೆ. ಫ್ರೂಟ್ಸ್ ಆರ್ ಸೋಲ್ಡ್ ಬೈ ದೆಮ್, ಹಣ್ಣುಗಳು ಅವರಿಂದ ಮಾರಲ್ಪಡುತ್ತವೆ. ಚಿತ್ರದ ಮುಖಾಂತರ ಕೂಡ ನೀವು ಅರ್ಥ ಮಾಡ್ಕೊಳ್ಳಲಿಕ್ಕೆ ಸುಲಭ ಆಗುತ್ತೆ. ದೇ ಸೆಲ್ ಫ್ರೂಟ್ಸ್. ಶಿ ಟೀಚಸ್ ಇಂಗ್ಲಿಷ್, ಅವಳು ಇಂಗ್ಲಿಷ್ ಕಲಿಸುತ್ತಾಳೆ. ಇಂಗ್ಲಿಷ್ ಈಸ್ ಟಾಟ್ ಬೈ ಹರ್, ಇಂಗ್ಲಿಷ್ ಅವಳಿಂದ ಕಲಿಸಲ್ಪಡುತ್ತದೆ. ಕ್ವಿಕ್ ಆಗಿ ನಿಮಗೆ ಕೆಲವು ಟಿಪ್ಗಳನ್ನು ಮನದಟ್ಟು ಮಾಡಿಕೊಡೋಕಾದರೆ, ಯೂಸ್ ಈಸ್ ವೆನ್ ಆಬ್ಜೆಕ್ಟ್ ಈಸ್ ಸಿಂಗ್ಯುಲರ್, ಯೂಸ್ ಆರ್ ವೆನ್ ದ ಆಬ್ಜೆಕ್ಟ್ಸ್ ಈಸ್ ಪ್ಲೂರಲ್. ಆಡ್ ಬೈ ಸಬ್ಜೆಕ್ಟ್ ಅಂಡ್ ಎಂಡ್ ಆಫ್ ದ ಪ್ಯಾಸಿವ್ ಸೆಂಟೆನ್ಸ್. ಒಂದು ಕಲಿಕೆಗಾಗಿ ಈ ಕೆಲವು 10 ಸರಳ ವರ್ತಮಾನ ಕಾಲದ ಅಫರ್ಮೇಟಿವ್ ಸೆಂಟೆನ್ಸಸ್ ಅನ್ನು ಕೊಟ್ಟಿದ್ದೀನಿ. ಇವನ್ನ ನೀವು ಆಕ್ಟಿವ್ ವಾಯ್ಸ್ ಇಂದ ಪ್ಯಾಸಿವ್ ವಾಯ್ಸ್ಗೆ ಕನ್ವರ್ಟ್ ಮಾಡಿ.
ನೀವು ಇಂಗ್ಲಿಷ್ ಕಲಿಯೋದನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಅಭಿಪ್ರಾಯ ಹೇಳಿ, ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ.